ಮಾಧ್ಯಮಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರ 3667 ಎಕರೆ ಭೂಮಿಯನ್ನು ಜಿಂದಲ್ದವರಿಗೆ ಕೊಡಬೇಕಂತ ನಿರ್ಣಯ ಮಾಡಿದೆ. ಅದನ್ನು ನಾನು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ದೊಡ್ಡ ದ್ರೋಹ, ಮಹಾದ್ರೋಹ ಅಂತ ಹೇಳಿದ್ದೇನೆ. ಯಾಕಂದರೆ ನಾವೆಂದೂ ಇಂಡಸ್ಟ್ರಿಗಳಿಗೆ ಭೂಮಿಗಳನ್ನು ಖರೀದಿಗೆ ಕೊಡಬಾರ್ದು. ನಾವು ಕೊಡೋದು ಕೇವಲ ಲೀಸ್ ಇರಬೇಕಷ್ಟೇ. ಅಷ್ಟೇ ಅಲ್ಲ, ಅವರಿಗೆ ಎಷ್ಟು ಭೂಮಿ ಬೇಕು ಇಂಡಸ್ಟ್ರಿ ಸಲುವಾಗಿ ಅಷ್ಟೇ ಮಾಡಬೇಕು ಹೊರತಾಗಿ ಅವರ ಐಷಾರಾಮಿ ಸಲುವಾಗಿ ಕ್ಲಬ್ಗಳು ಇವೆಲ್ಲವನ್ನು ಅವರು ಮಾರ್ಕೆಟ್ದಲ್ಲಿ ಹೋಗಿ ಖರೀದಿ ಮಾಡಬೇಕು ಹೊರತಾಗಿ ಎಂದೂ ಸರ್ಕಾರಗಳು ಕೊಡಬಾರದು. ಇದರಿಂದ ಅನ್ನದಾತನಿಗೆ ತುಂಬ ತೊಂದರೆ ಆಗಿದೆ. ಅವನಿಗೆ ಎಷ್ಟು ಕೊಡೋದು? ಒಂದು ಎಕರೆಗೆ 1,22,000 ಅಥವಾ 1,50,000 ಮಾತ್ರ. ಆದರೆ ಇವತ್ತು ಅದೇ ಏರಿಯಾದೊಳಗೆ, ಯಾಕಂದ್ರೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಬಳ್ಳಾರಿಯಿಂದ ಈಗ ಸುಮಾರು ಒಂದು 15 ವರ್ಷದಿಂದ. ಸೊ ಅಲ್ಲಿ 3 ಕೋಟಿ 2 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಇದೆ ಒಂದು ಎಕರೆಗೆ. ನೀವೇ ಕೇಳ್ತಾ ಇದ್ದೀರಿ ಈಗ ಈ ಮೂಡಾ ಪ್ರಕರಣದ ಬಗ್ಗೆ. 3 ಎಕರೆ ಚಿಲ್ಲರೆ ಗುಂಟೆಗೆ 62 ಕೋಟಿ ರೂಪಾಯಿ ಅಂತ ಅದೇ ದೊಡ್ಡ ವಿವಾದ ಇದೆ. ಆದರೆ ರೈತರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ, ಇದು ಬಹಳ ಗಂಭೀರವಾದಂಥ ಮಹಾದ್ರೋಹ. ಇದನ್ನು ಯಾವ ಜನರು ಕ್ಷಮಿಸಬಾರದು. ನಾವು ಜನರು ಇದಕ್ಕೆ ಪರಿಣಾಮಕಾರಿ ಪ್ರತಿಭಟನೆ ಮಾಡಿ ಸರ್ಕಾರ ತನ್ನ ನಿರ್ಣಯವನ್ನು ವಾಪಸ್ ತೆಗೆದುಕೊಳ್ಳೋ ಹಾಗೆ ಮಾಡಲೇಬೇಕು. ಇದು ಬಹಳ ಮಹತ್ವದ್ದು. ಇದರ ಬಗ್ಗೆ ನಾವು ಜನಶಕ್ತಿಯನ್ನು ಹೊರತಂದು ಸಾಮಾನ್ಯ ಜನರು ಯಾರಿಗೆ ನಮ್ಮ ಸಂವಿಧಾನ ಕೊನೆಯ ಅಧಿಕಾರ ಕೊಟ್ಟಿದೆ, ನಾವೇ ನಮ್ಮ ಪ್ರತಿನಿಧಿಗಳನ್ನ ಆರಿಸ್ತೇವೆ. ನಾವು ಆರಿಸಿದ ಪ್ರತಿನಿಧಿಗಳು ಇಂತಹ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು. ಧನ್ಯವಾದ. ಮಾಧ್ಯಮಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರ 3667 ಎಕರೆ ಭೂಮಿಯನ್ನು ಜಿಂದಲ್ದವರಿಗೆ ಕೊಡಬೇಕಂತ ನಿರ್ಣಯ ಮಾಡಿದೆ. ಅದನ್ನು ನಾನು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ದೊಡ್ಡ ದ್ರೋಹ, ಮಹಾದ್ರೋಹ ಅಂತ ಹೇಳಿದ್ದೇನೆ. ಯಾಕಂದರೆ ನಾವೆಂದೂ ಇಂಡಸ್ಟ್ರಿಗಳಿಗೆ ಭೂಮಿಗಳನ್ನು ಖರೀದಿಗೆ ಕೊಡಬಾರದು. ನಾವು ಕೊಡೋದು ಕೇವಲ ಲೀಸ್ ಇರಬೇಕಷ್ಟೇ. ಅಷ್ಟೇ ಅಲ್ಲ, ಅವರಿಗೆ ಎಷ್ಟು ಭೂಮಿ ಬೇಕು ಇಂಡಸ್ಟ್ರಿ ಸಲುವಾಗಿ ಅಷ್ಟೇ ಮಾಡಬೇಕು ಹೊರತಾಗಿ ಅವರ ಐಷಾರಾಮಿ ಸಲುವಾಗಿ ಕ್ಲಬ್ಗಳು ಇವೆಲ್ಲವನ್ನು ಅವರು ಮಾರ್ಕೆಟ್ದಲ್ಲಿ ಹೋಗಿ ಖರೀದಿ ಮಾಡಬೇಕು ಹೊರತಾಗಿ ಎಂದೂ ಸರ್ಕಾರಗಳು ಕೊಡಬಾರದು. ಇದರಿಂದ ಅನ್ನದಾತನಿಗೆ ತುಂಬ ತೊಂದರೆ ಆಗಿದೆ. ಅವನಿಗೆ ಎಷ್ಟು ಕೊಡೋದು? ಒಂದು ಎಕರೆಗೆ 1,22,000 ಅಥವಾ 1,50,000 ಮಾತ್ರ. ಆದರೆ ಇವತ್ತು ಅದೇ ಏರಿಯಾದೊಳಗೆ, ಯಾಕಂದ್ರೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಬಳ್ಳಾರಿಯಿಂದ ಈಗ ಸುಮಾರು ಒಂದು 15 ವರ್ಷದಿಂದ. ಸೊ ಅಲ್ಲಿ 3 ಕೋಟಿ 2 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಇದೆ ಒಂದು ಎಕರೆಗೆ. ನೀವೇ ಕೇಳ್ತಾ ಇದ್ದೀರಿ ಈಗ ಈ ಮೂಡಾ ಪ್ರಕರಣದ ಬಗ್ಗೆ. 3 ಎಕರೆ ಚಿಲ್ಲರೆ ಗುಂಟೆಗೆ 62 ಕೋಟಿ ರೂಪಾಯಿ ಅಂತ ಅದೇ ದೊಡ್ಡ ವಿವಾದ ಇದೆ. ಆದರೆ ರೈತರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ, ಇದು ಬಹಳ ಗಂಭೀರವಾದಂಥ ಮಹಾದ್ರೋಹ. ಇದನ್ನು ಯಾವ ಜನರು ಕ್ಷಮಿಸಬಾರದು. ನಾವು ಜನರು ಇದಕ್ಕೆ ಪರಿಣಾಮಕಾರಿ ಪ್ರತಿಭಟನೆ ಮಾಡಿ ಸರ್ಕಾರ ತನ್ನ ನಿರ್ಣಯವನ್ನು ವಾಪಸ್ ತೆಗೆದುಕೊಳ್ಳೋ ಹಾಗೆ ಮಾಡಲೇಬೇಕು. ಇದು ಬಹಳ ಮಹತ್ವದ್ದು. ಇದರ ಬಗ್ಗೆ ನಾವು ಜನಶಕ್ತಿಯನ್ನು ಹೊರತಂದು ಸಾಮಾನ್ಯ ಜನರು ಯಾರಿಗೆ ನಮ್ಮ ಸಂವಿಧಾನ ಕೊನೆಯ ಅಧಿಕಾರ ಕೊಟ್ಟಿದೆ, ನಾವೇ ನಮ್ಮ ಪ್ರತಿನಿಧಿಗಳನ್ನ ಆರಿಸ್ತೇವೆ. ನಾವು ಆರಿಸಿದ ಪ್ರತಿನಿಧಿಗಳು ಇಂತಹ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.